ಎಷ್ಟೋ ಸಲ ಮನೆಯಲ್ಲಿ ಫಂಕ್ಷನ್ಸ್ ಮಾಡಿದಾಗ ಅಥವಾ ಅನ್ನ ಮಿಕ್ಕೋಗಿರುತ್ತೆ. ಅಂಥ ಸಂದರ್ಭದಲ್ಲಿ ಚಿತ್ರಾನ್ನ ಅಥವಾ ರೊಟ್ಟಿ ಮಾಡ್ಕೊಳ್ಳೋದು ಅಥವಾ ಒಗ್ಗರಣೆ ಅನ್ನ ಮಾಡ್ಕೊಳ್ಳೋದು ತುಂಬ ಬೋರ್ ಅನಿಸುತ್ತೆ. ಅಥವಾ ತುಂಬ ಅನ್ನ ಮಿಕ್ಕೋಗಿರುತ್ತೆ ಅಂದ್ಕೊಳ್ಳಿ, ಏನು ಮಾಡಬೇಕು, ಆದಷ್ಟು ಬೇಗ ಅದನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಸಂಡಿಗೆನ ಮಾಡಿಕೊಂಡು ಒಣಗಿಸಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬೋದು. ಅನ್ನಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಅನ್ನ ಮಾಡುವಾಗ ಏನಾನ ಹಾಕಿದ್ರೆ ನೋಡ್ಕೊಂಡು ಕಮ್ಮಿನೇ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಖಾರ, ಹಸಿ ಖಾರ ಅಥವಾ ಒಣಗಿದ ಖಾರ ಹಾಕ್ಕೊಳ್ಳಿ. ಸೋಡಾ ಆಪ್ಷನಲ್. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಾದರೂ ಸರಿ, ಕೈಯಲ್ಲಾದರೂ ಸರಿ. ನಂತರ ಸಂಡಿಗೆ ಹಾಕ್ಕೊಂಡು 1 ರಿಂದ 2 ದಿನ ಒಣಗಿಸ್ಕೊಳ್ಳಿ. ಇದು ನೆರಳಲ್ಲೂ ಸಹ ನೀಟಾಗಿ ಒಣಗುತ್ತೆ. 2 ರಿಂದ 3 ದಿನ ಬೇಕಾಗತ್ತೆ. ನಂತರ ಬಿಸಿ ಎಣ್ಣೆಲಿ ಹಾಕ್ಕೊಂಡು ಕರೆದಿಟ್ಕೊಳ್ಳಿ. ಅಥವಾ ಓವನಲ್ಲಾದರೂ ಸರಿ, 1 ರಿಂದ 1.5 ನಿಮಿಷಕ್ಕೆ ಆರಾಮಾಗಿ ನಿಮಗೆ ಗರಿಗರಿಯಾದ ಸಂಡಿಗೆ ಸಿಗುತ್ತೆ. ಏನಂತೀರಾ? ಮಾಡಿ ನನಗೂ ತಿಳಿಸ್ತೀರಾ ಹೇಗಿದೆ ಅಂತ.